ಪ್ರತಿಯೊಂದು ಸಹ ಈ ಅರ್ಜಿಗಳನ್ನ ತ್ವರಿತವಾಗಿ ಮನೆಯಲ್ಲಿರೋದನ್ನ ಫಿಲ್ಅಪ್ ಮಾಡಿ BLOಗಳು ಕೊಡಂತದ್ದಾಗಬೇಕು. ಗೊತ್ತಾಗ್ಲಿಲ್ಲ ಅಂದ್ರೆ ನಮಗೂ ಫೋನ್ ಮಾಡಿ, ನಮ್ಮ ಮುಖಂಡರುಗಳು ಇರ್ತಾರೆ, ಪ್ರತಿಯೊಬ್ಬರು ಸಹ ಈ ಅರ್ಜಿ ಫಿಲ್ಅಪ್ ಮಾಡಿ ಇನ್ನ 25ನೇ ತಾರೀಕು ಒಳಗಡೆನೆ ಕೊಟ್ಬಿಟ್ಟು ಸಂಪೂರ್ಣವಾಗಿ ನಮ್ಮ ಮತ ನಮ್ಮ ಹಕ್ಕು ಅದನ್ನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತೇಳಿ ನಾವೆಲ್ಲ ಜವಾಬ್ದಾರಿಯುತವಾಗಿ ನಡ್ಕೊಬೇಕು. ಈ ರಾಜ್ಯನ ಬಲಿಷ್ಠವಾಗಿ ಕಟ್ಟಬೇಕಂದ್ರೆ ಈ ಒಂದು ರಾಜ್ಯದ ಮತದಾರರ ಸಂಖ್ಯೆನೂ ಸಹ ಬಹಳಷ್ಟು ಮುಖ್ಯ. ನಮ್ಮಲ್ಲಿ 6-7 ಕೋಟಿಯಷ್ಟು ಜನಸಂಖ್ಯೆ ಇದೆ. ನೋಡಿ, ಇದು ಬಹಳ ಚುನಾವಣಾ ಆಯೋಗದ ಒಂದು ಬಹಳ ಜವಾಬ್ದಾರಿತ ಒಂದು ನಡೆ. ಇದಕ್ಕೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಪ್ರತಿಯೊಬ್ಬ ಮತನೂ ಸಹ ಸಿಂಧು ಆಗಬೇಕು. ಯಾರೊಬ್ಬರಿಗೂ ಸಹ ಮತ ಇಲ್ಲದಂತೆ ಆಗಬಾರದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಸಂದೇಶ. DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಇತರ ವರಿಷ್ಠರು ಸಹ ಬಹಳಷ್ಟು ಜವಾಬ್ದಾರಿ ತಗೊಂಡು SIR ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳುವಂತದ್ದು. ಪ್ರತಿಯೊಬ್ಬರ ಮತನೂ ಸಹ ಏನು ವಸ್ತುಸ್ಥಿತಿ ಅಲ್ಲಿ ಏನಿದೆ ಸತ್ಯಾಂಶದ ಪ್ರಕಾರ ಎಲ್ಲರನ್ನೂ ಸಹ ಸಿಂಧುಗೊಳಿಸಂತ ಒಂದು ಪ್ರಕ್ರಿಯೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯಕರ್ತರಿಗೆ ಒಂದು ದೊಡ್ಡ ಮಟ್ಟದ ಇಲ್ಲಿ ಸಭೆ ಮಾಡಿ ಈಗಾಗಲೇ ನಾವು 29ರಿಂದ ಒಂದು 13-14 ದಿನಾನ ಕಳೆದಿದ್ದೀವಿ. ಸಾಕಷ್ಟು ನಮ್ಮ ಬೂತ್ ಮಟ್ಟದಲ್ಲೂ ಸಹ ಎನ್ಯುಮರೇಷನ್ ಫಾರಮ್ಸ್ ನ ಕೊಡುವಂತದ್ದು ಆಗ್ತಾ ಇದೆ. ಅಧಿಕಾರಿಗಳು BLOಗಳು ಕೊಡ್ತಾ ಇರೋ ಜೊತೆಗೆ ನಮ್ಮ ಮುಖಂಡರು ಸಹ ಸೇರ್ಕೊಂಡು ಪ್ರತಿಯೊಂದು ಬೂತ್ ನಲ್ಲೂ ಸಹ ಏನೆಲ್ಲ ಮಾಹಿತಿ ಬೇಕು, 2002ರ ಇನ್ಫಾರ್ಮೇಶನ್ ತುಂಬುವಂತದ್ದು, ಮತ್ತೆ ಇತ್ತೀಚಿನ ವೋಟರ್ಸ್ ಏನಿದ್ದಾರೆ ಯುವ ಮತದಾರರು ಅವರ ತಂದೆ ಇನ್ಫಾರ್ಮೇಶನ್ ನ, ತಾಯಿ ಇನ್ಫಾರ್ಮೇಶನ್ ನ ಫಿಲ್ಅಪ್ ಮಾಡೋಂತ ಒಂದು ಪ್ರಕ್ರಿಯೆ ಕಾನೂನು ಏನಿದೆ ಅದೆಲ್ಲನೂ ಸಹ ಸರಿಯಾದ ರೀತಿಯಲ್ಲಿ ಆಗ್ತಾ ಇರೋಂತ ಕೆಲಸ ಆಗ್ತಾ ಇದೆ. ಅದನ್ನ ಈಗ ಅಪ್ಲಿಕೇಶನ್ಸ್ ಕೊಡಂತ ಕೆಲಸ ಮುಗಿದಿದೆ ಬಹುತೇಕ. ಅದನ್ನ ಭರ್ತಿ ಮಾಡಿ ಕೊಡಂತದ್ದು ಸವಾಲಾಗಿತ್ತು. ಸ್ವಲ್ಪ ಎಲ್ಲೋ ಒಂದು ಕಡೆ ಹೆಂಗ್ ಫಿಲ್ಅಪ್ ಮಾಡೋದು, ಯಾರ ಕೈಯಲ್ಲಿ ಕೇಳಂತದ್ದು ಈ ರೀತಿಯಾದಂತ ಒಂದು ಗೊಂದಲಗಳು, ಒಂದಷ್ಟು ಅನುಮಾನಗಳು, ಭರ್ತಿ ಮಾಡೋದು ತಪ್ಪಾಗುತ್ತಾ, ಈ ರೀತಿ ಸಾಕಷ್ಟು ಒಂದು ಸಂದೇಹಗಳು ಉಳ್ಕೊಂಡು ಮತ್ತೆ ನಮ್ಮ ಅನೇಕ ಕುಟುಂಬಗಳು ಅದನ್ನ ಫಿಲ್ಅಪ್ ಮಾಡದೆ ನಿಧಾನ ಮಾಡ್ತಾ ಇದ್ದೀನಿ ಗಮನಿಸಿದ್ವಿ.